ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಂದ ಗೋಕುಲ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ವಲ್ಲಭ ಮಾಡಿದ್ದು ಸರಿಯಾಗೇ ಇದೆ ಅಂತ HOD ಹೇಳ್ತಾರೆ. ಸಾರಿ ವಲ್ಲಭ, ಇದು ಯಾವುದ್ರ ಬಗ್ಗೆನೂ ಗೊತ್ತಿಲ್ಲದೆ ನಾನು ಸುಮ್ಮನೆ ನಿಮಗೆ ಬೈದ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಆಗ HOD ಹೇಳಿದಾಗ, ಪರವಾಗಿಲ್ಲ ಸರ್, ಆದರೆ ಮುಂದೆ ಯಾವತ್ತೂ ಈ ಥರ ನಡೀದೇ ಇರೋ ಥರ ನೀವೇ ನೋಡ್ಕೋಬೇಕು ಅಂತ ಹೇಳಿದಾಗ, ಸರಿ ಆಯಿತು, ಇಂಥವ್ರನ್ನೆಲ್ಲ ಸ್ಟೇಷನ್ಗೆ ಕಳಿಸ್ಬೇಕು, ಕಂಬಿ ಎಣಿಸ್ಬೇಕು ಇಂಥ ಮೋಸ ಮಾಡಿರೋರಿಗೆ ಅಂತ HOD ಹೇಳ್ತಾರೆ ಸರ್ಗೆ. ಆಗ ಸರ್, ಇನ್ನೊಂದ್ಸರಿ ಈ ಥರ ಮಾಡಲ್ಲ, ಒಂದೇ ಒಂದು ಅವಕಾಶ ಕೊಡಿ, ಕ್ಷಮಿಸ್ಬಿಡಿ ಅಂತ ಸರ್ ಹೇಳಿದಾಗ, ಏನು ಹೇಳೋದು, ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ HOD ಸರ್ನ ಕರ್ಕೊಂಡು ಹೋಗ್ತಾರೆ. ಆಗ ಥ್ಯಾಂಕ್ಸ್ ವಲ್ಲಭ ಅಣ್ಣ, ನಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು, ಅದು ಹೇಗೆ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ನಾವು ಯೋಚನೆ ಮಾಡ್ತಿದ್ವಿ, ಆದರೆ ಈಗ ನೀವು ಬಂದು ಇವ್ರ ಬಣ್ಣ ಬಯಲು ಮಾಡಿದ್ರಿ ಅಂತ ಎಲ್ಲರೂ ಹೇಳ್ತಾರೆ ಅಮ್ಮು ಫ್ರೆಂಡ್ಸು. ಆಗ ನೋಡಿ, ಈ ಸಲ ಏನೋ ನಾನು ಬಂದೆ, ಆದರೆ ಮುಂದೆ ಏನು ಮಾಡ್ತೀರಾ ನೀವು, ಇದೇ ಥರನೇ ನೀವು ಬೇಜಾರಲ್ಲಿ ಯೋಚನೆ ಮಾಡ್ತಾ ಕೂತ್ಕೋತೀರಾ. ಈ ಥರ ಎಂಥ ಸಂದರ್ಭ ಬಂದರೂ ಕೂಡ ನೀವು ಅವ್ರ ವಿರುದ್ಧ ನಿಂತ್ಕೋಬೇಕು. ಇಂಥವ್ರು ಪ್ರಪಂಚದಲ್ಲಿ ಎಷ್ಟೋ ಜನ ಇರ್ತಾರೆ. ಈ ಥರ ಸಂದರ್ಭ ಬಂದಾಗ ನಿಮ್ಮ ಪರವಾಗಿ ನೀವೇ ನಿಂತ್ಕೋಬೇಕು. ಅಮೂಲ್ಯಂಗೂ ಕೂಡ ಈ ಪರಿಸ್ಥಿತಿ ಬಂದಿತ್ತು, ಆದರೆ ಅಮೂಲ್ಯ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಲ್ಲ. ಅದ್ರ ಬದಲಾಗಿ ಇವ್ರಿಗೆ ಸರಿಯಾಗಿ ಪಾಠ ಕಲಿಸಿದ್ರು. ಹಾಗೇನೆ ಇನ್ನೊಂದ್ಸಲಿ ಏನಾದರೂ ಈ ಥರ ನಡ್ಕೊಂಡು ಸುಮ್ಮನೆ ಇರಲ್ಲ ಅಂತ ಹೊಡೆದಿದ್ದಾರೆ. ಅದಕ್ಕೆ ನೀವು ಕೂಡ ಅಮೂಲ್ಯನ್ ಥರನೇ ಇರಬೇಕು ಅಂತ ವಲ್ಲಭ ಎಲ್ಲರ ಹತ್ರನೂ ಹೇಳಿ, ಆಗ ಅಮೂಲ್ಯನ ಕರ್ಕೊಂಡು ಹೋಗ್ತಾರೆ. ಅಮ್ಮು ತಾಯಿ ಕಲಾ ಹತ್ರ ಮಾತಾಡೋಕ್ಕೆ ಅಂತ ಸೂರ್ಯಕಾಂತ್ ಬರ್ತಾರೆ. ಆಗ ಏನು ಬೇಕಿತ್ತೋ, ಯಾಕ್ರಿ ಕರೆದಿದ್ದು, ಏನಾದ್ರು ಬೇಕಿತ್ತ ತಿನ್ನಕ್ಕೆ, ತೊಗೊಂಡು ಬರ್ತೀನಿ ಅಂತ ಕಲಾ ಹೇಳಿದಾಗ, ಇಲ್ಲ ಕಲಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಕರ್ಕೊಂಡು ಬಂದಿದ್ದು. ಒಡವೆಗಳ ವಿಷಯ ಬಂದಿದ ತಕ್ಷಣ ಏನೋ ಯೋಚನೆ ಮಾಡ್ತಿದ್ಯಾ, ನಿಜ ಹೇಳು, ಒಡವೆಗಳೆಲ್ಲ ನಿಜವಾಗ್ಲೂ ಇದೆಯಾ ಅಥವಾ ಬೇರೆ ಯಾರಿಗಾರು ಕೊಟ್ಟಿದ್ಯಾ ಅಂತ ಹೇಳಿದಾಗ ಸೂರ್ಯಕಾಂತ್ ಅವರು, ಆಗ ಏನು ಮಾತಾಡ್ತಿದ್ದೀರಾ, ಬೇರೆ ಯಾರಿಗಾರು ಕೊಟ್ಟಿದ್ದೀನಿ ಅಂದರೆ ಏನರ್ಥ, ಯಾರು ಕೊಡಲಿ ನಾನು ಅಂತ ಕಲಾ ಹೇಳ್ತಾರೆ. ಯಾರು ಕೊಡಲಿ ಅಂತ ಹೇಳಿದ್ರೆ ಇನ್ಯಾರಿಗೂ ಅಲ್ಲ, ಅದೇ ಅಮೂಲ್ಯ ಅಂತ ಇದ್ದಾರಲ್ಲ ಅವರು ಕೊಟ್ಟಿದ್ಯಾ, ನಮಗೆ ಮೋಸ ಮಾಡಿ ಅವಮಾನ ಮಾಡಿ ಹೋಗಿರೋ ಅಂತ ಅಮೂಲ್ಯಂಗೋಸ್ಕರ ಅಂತ ಒಡವೆಗಳನ್ನೇನಾದರೂ ಕೊಟ್ಟಿದ್ಯಾ, ಯಾಕಂದರೆ ತಾಯಿ ಅಲ್ವಾ ಎಷ್ಟೇ ಆಗಲಿ, ಅದಕ್ಕೋಸ್ಕರ ಅಂತ ಕಲಾ ಹತ್ರ ಕೇಳಿದ ತಕ್ಷಣ ಸೂರ್ಯಕಾಂತ್ ಅವರು, ಆಗ ಅಯ್ಯೋ ರೀ, ಏನು ಹೇಳ್ತಿದ್ದೀರಾ, ಒಡವೆ ಎಲ್ಲ ನನ್ನ ಹತ್ರನೇ ಇದೆ, ನಾನು ಯಾಕೆ ಅಮೂಲ್ಯಂಗೆ ಕೊಡಲಿ, ಅಷ್ಟಕ್ಕೂ ತಾಯಿ ಅನ್ನೋ ಪ್ರೀತಿ ಎಷ್ಟೇ ಇದ್ರೂ ಕೂಡ ಅದನ್ನೆಲ್ಲ ನಾನು ಮುಚ್ಚಿಟ್ಕೊಂಡು, ಏನೇ ಆಗಲಿ ನಮ್ಮ ಮನೆಯವ್ರಿಗೆ ನಿಮಗೆ ಅವಮಾನ ಆಗೋ ಥರ ಮಾಡಿದ್ದಾರೆ, ಮೋಸ ಮಾಡಿದ್ದಾಳೆ ಅಂತ ನಾನು ಅಮ್ಮು ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಕೂಡ ನಾನು ಮಾತಾಡ್ತಾ ಇಲ್ಲ. ಹಾಗಿದ್ದಿದ್ರೆ ನಾನು ಹೋಗಿ ಅಮ್ಮು ಹತ್ರ ಮಾತಾಡ್ಬೋದಿತ್ತಲ್ವಾ, ನೋಡಿ ನನಗೆಲ್ಲದಕ್ಕಿಂತ ಮುಖ್ಯ ನೀವು ಅಂತ ಆಗ ಸೂರ್ಯಕಾಂತ್ ಹತ್ರ ಹೇಳ್ತಾರೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ, ಒಡವೆಗಳೆಲ್ಲ ನನ್ನ ಹತ್ರನೇ ಇದೆ ಅಂತ ಕಲಾ ಹೇಳಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ, ಆದರೆ ನೀವು ನನ್ನ ಮೇಲೆ ಅನುಮಾನ ಪಟ್ಬಿಟ್ರಲ್ಲ ಅಂತ ಹೇಳಿದಾಗ, ಅಯ್ಯೋ ಹಾಗಲ್ಲ ಕಲಾ, ಎಲ್ಲಿ ಅಮೂಲ್ಯನ ಮೇಲಿರೋ ಪ್ರೀತಿಗೆ ಎಲ್ಲ ಒಡವೆನ ಕೊಟ್ಟಿದ್ಯಾ ಅಂತ ಅನ್ಕೊಂಡೆ, ನನಗೆ ಯಾವ ಅನುಮಾನನೂ ಇಲ್ಲ ಅಂತ ಹೇಳಿ ಸುಮ್ಮನೆ ಕೇಳಿದೆ ಅಂತ ಸೂರ್ಯಕಾಂತ್ ಹೇಳ್ತಾರೆ. ಪ್ರಿಯಾ ಊಟನೆಲ್ಲ ಪ್ಯಾಕ್ ಮಾಡಿಕೊಂಡು ಮಾಧವನ ಆಫೀಸ್ಗೆ ಹೋಗಬೇಕು ಅಂತ ಹೋಗ್ತಿರ್ತಾರೆ. ಆಗ ಅತ್ತೆ, ನಾನು ಮಾಧವ ಅವ್ರ ಆಫೀಸ್ಗೆ ಹೋಗಿ ಬರ್ತೀನಿ ಅಂದಿದ ತಕ್ಷಣ, ಏನಮ್ಮ ಇದು ಊಟದ ಡಬ್ಬಿ ಎಲ್ಲ ಎತ್ಕೊಂಡು ಹೋಗ್ತಿದ್ಯಾ ಯಾಕೆ ಅಂತ ಗಿರ್ಜಾ ಹೇಳಿದಾಗ, ಅದು ಮಾಧವ ಅವ್ರಿಗೋಸ್ಕರ ಅಂತ ಊಟ ತಗೊಂಡು ಹೋಗ್ತಿದ್ದೀನಿ ಆಫೀಸ್ಗೆ ಅಂದಾಗ, ಅಯ್ಯೋ ಪ್ರಿಯಾ, ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ, ಮಾಧವ ಕ್ಯಾಂಟೀನಲ್ಲೇ ಊಟ ಮಾಡ್ಕೋತಾರೆ ಅಂತ ಗಿರ್ಜಾ ಹೇಳಿದಾಗ, ಅದೇ ಅತ್ತೆ, ಹೊರಗಡೆ ಊಟ ಬೇಡ, ಅದಕ್ಕೆ ನಾನೇ ಊಟ ತೊಗೊಂಡು ಹೋಗೋಣ ಇನ್ನು ಮುಂದೆ ದಿನ ಅಂತ ಅಂದ್ಕೊಂಡಿದ್ದೀನಿ, ಇವತ್ತಿಂದನೇ ಹೋಗ್ತಾ ಇದ್ದೀನಿ ಅಂತ ಪ್ರಿಯಾ ಹೇಳಿದಾಗ, ಪ್ರಿಯಾ, ಮಾಧವ ಅವ್ರ ಆಫೀಸು ದೂರ ಇದೆ, ಅಲ್ಲಿವರೆಗೂ ನೀವು ಹೋಗ್ತೀರಾ ಅಂತ, ಅದೆಲ್ಲ ಯಾಕೆ ಬೇಕಿತ್ತು, ನೀವು ದಿನ ಊಟ ತೊಗೊಂಡು ಹೋಗ್ತೀರಾ ಅಂತ ಮೀನಾ ಹೇಳಿದಾಗ, ಹೌದು ಮೀನಾ ಅವರೇ, ಅದು ಮಾಧವ ಅವ್ರಿಗೋಸ್ಕರ ಅಂತ ನಾನು ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೀನಿ, ತೊಗೊಂಡು ಹೋಗ್ತೀನಿ ಅಂತ ಪ್ರಿಯಾ ಹೇಳ್ತಾರೆ. ಬೇಡಮ್ಮ, ಇದೆಲ್ಲ ಹೊಸದು, ಹಾಗೇನೆ ಇದೆಲ್ಲ ನಿಮ್ಮ ಮಾವಂಗೆ ಇಷ್ಟ ಆಗೋದಿಲ್ಲ, ನಾನು ಮತ್ತು ಮೀನಾ ಇದೇ ಥರನೇ ಒಂದ್ಸಲಿ ಅಂಗಡಿಗೆ ಊಟ ತೊಗೊಂಡು ಹೋಗಿದ್ವಿ, ಅದಕ್ಕೆ ಅವರು ಇದೆಲ್ಲ ನಂಗೆ ಇಷ್ಟ ಆಗಲ್ಲ, ಏನು ಇದೆಲ್ಲ ಹೊಸದು ಅಂತ ಬೈದಿದ್ರು, ಅದಕ್ಕೆ ಇದೆಲ್ಲ ಬೇಡ ಅಂತ, ಅವ್ರಿಗೆ ಇಷ್ಟನೂ ಆಗಲ್ಲ ಅಂತ, ಬೇಕಾದ್ರೆ ಮೀನನ್ನು ಕೇಳು ಅಂತ ಗಿರ್ಜಾ ಹೇಳ್ತಾರೆ. ಪರವಾಗಿಲ್ಲ ಅತ್ತೆ, ನನ್ನ ಮಾವನ ಒಪ್ಪಿಸ್ತೀನಿ, ನೋಡಿ ದೂರ ಇದ್ರೂ ಪರವಾಗಿಲ್ಲ, ನಾನು ಇಲ್ಲಿಂದ ಹೋಗ್ತೀನಿ, ಅಲ್ಲಿ ಹೋಗಿದ ತಕ್ಷಣ ಅವರು ತುಂಬ ಖುಷಿಯಿಂದ ಊಟ ಮಾಡ್ತಾರಲ್ಲ, ಅದೇ ನನಗೊಂದು ಖುಷಿ, ಅಲ್ಲಿಂದ ವಾಪಸ್ ಹಾಗೆ ಬರ್ತೀನಿ ಅಂತ ಪ್ರಿಯಾ ಹೇಳಿ ಮಾವನ ಹತ್ರ ನಾನು ಮಾತಾಡಿ ಒಪ್ಪಿಸ್ತೀನಿ ಅಂತ ಅವ್ರು ಒಪ್ಕೋತಾರೆ ಅಂತ ಪ್ರಿಯಾ ಹೇಳಿದಾಗ, ಏನದು, ಏನೋ ಒಪ್ಪಿಸ್ತೀನಿ ಅಂತ ಮಾತಾಡ್ತಿದ್ದೀರಾ, ಏನದು ವಿಷಯ ಅಂತ ನಂದ ಹೇಳಿದಾಗ, ಅದು ಮಾಧವ್ ಅವ್ರ ಆಫೀಸ್ಗೆ ಊಟ ತೊಗೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ಅತ್ತೆ ನೀವು ಒಪ್ಕೊಳ್ಳಲ್ಲ, ನಿಮ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನು ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳಿದೆ ಅಂತ ಪ್ರಿಯಾ ಹೇಳ್ತಾರೆ. ಹೌದು ರೀ, ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಲ್ವಾ, ಅದನ್ನೇ ಹೇಳ್ತಾ ಇದ್ದೆ ಪ್ರಿಯಾ ಹತ್ರ, ಆದರೆ ಪ್ರಿಯಾ ನನ್ನ ಮಾತು ಕೇಳ್ತಾನೆ ಇಲ್ಲ, ನೀವೇ ಹೇಳಿ ಅಂತ ಗಿರ್ಜಾ ಹೇಳಿದಾಗ, ಎಷ್ಟೇ ಆಗಲಿ ನಾನು ಆರಿಸಿರೋ ಅಂತ ಸೊಸೆ ಅಲ್ವಾ, ಅದಕ್ಕೆ ಎಲ್ಲನೂ ಕಲ್ತ್ಕೊಂಡಿದ್ಯಾ, ತುಂಬ ಖುಷಿ ಆಗ್ತಿದೆ ಪ್ರಿಯಾ, ಸರಿ ಆಯಿತು ಹೋಗಿದ್ ಬಾ ಅಂತ ನಂದ ಹೇಳಿದ ತಕ್ಷಣ ಮೀನಾ ಮತ್ತು ಗಿರ್ಜಾಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ಮಾವ ಪ್ರಿಯಾ ಹೇಳಿರೋದಕ್ಕೆಲ್ಲದಕ್ಕೂ ಒಪ್ಕೋತಿದಾರಲ್ಲ ಅಂತ ಮೀನಾ ಯೋಚನೆ ಮಾಡ್ತಿರ್ತಾರೆ. ಥ್ಯಾಂಕ್ಸ್ ಮಾವ, ನಂಗೆ ಗೊತ್ತಿತ್ತು ನೀವು ಒಪ್ಕೋತೀರಾ ಅಂತ ಪ್ರಿಯಾ ಹೇಳ್ತಾರೆ. ಅಂದಾಗೆ ಹೇಗೆ ಹೋಗ್ತಿದ್ಯಾ ಅಂದಾಗ, ನಡ್ಕೊಂಡು ಹೋಗ್ತೀನಿ ಅಂತ ಪ್ರಿಯಾ ಹೇಳ್ತಾರೆ. ಏನು ಅಷ್ಟು ದೂರ ಇದೆ, ನಡ್ಕೊಂಡು ಹೋಗ್ತೀಯಾ, ಬೇಡಮ್ಮ ನಾನು ಆಟೋ ಕಳಿಸ್ತೀನಿ ಅಂತ ಹೇಳಿದಾಗ, ಅಯ್ಯೋ ಮಾವ ಅದಕ್ಕೆಲ್ಲ ಯಾಕೆ ಸುಮ್ಮನೆ ಖರ್ಚು, ಪರವಾಗಿಲ್ಲ ನಾನು ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀನಿ ಇಲ್ಲಾಂದರೆ ಅಂತ ಪ್ರಿಯಾ ಹೇಳಿದ ತಕ್ಷಣ, ಬೇಡಮ್ಮ ಅಷ್ಟು ದೂರ ಇದೆ, ನಾನು ಈಗಲೇ ಆಟೋನ ಬರೋಕ್ಕೆ ಹೇಳ್ತೀನಿ ಅಂತ ಹೇಳಿ ಆಗ ಆಟೋಗೆ ಫೋನ್ ಮಾಡಿ ಬರೋದಕ್ಕೆ
ಹೇಳ್ತಾರೆ, ಮಾಧವನ ಆಫೀಸ್ ಹತ್ರ ನನ್ನ ಸೊಸೆನ ಕರ್ಕೊಂಡು ಹೋಗ್ಬೇಕು, ಮನೆ ಹತ್ರ ಬಂದ್ಬಿಡಿ ಅಂತ ಹೇಳ್ತಾರೆ. ಆಗ ಥ್ಯಾಂಕ್ಸ್ ಮಾವ, ನಾನು ಹೋಗಿದ್ ಬರ್ತೀನಿ ಅಂತ ಪ್ರಿಯಾ ಊಟ ತಗೊಂಡು ಹೋಗ್ತಾರೆ. ಅಮ್ಮು ಹೋಗಿ ವಲ್ಲಭನ ಹತ್ರ ಹೇಳ್ತಾರೆ, ನೀನ್ ನನ್ಗಿಷ್ಟೆಲ್ಲ ಸಹಾಯ ಮಾಡಿದ್ಯಾ, ಅದಕ್ಕೋಸ್ಕರ ನಿನ್ಗೇನಾದ್ರು ನಾನು ಟ್ರೀಟ್ ಕೊಡಿಸ್ಬೇಕು ಅನ್ಕೊಂಡಿದ್ದೀನಿ ಅಂದಾಗ, ಟ್ರೀಟ್ ಕೊಡಿಸ್ತೀಯಾ, ಏನದು ಅಂತ ವಲ್ಲಭ ಹೇಳ್ತಾರೆ. ಗೋಲ್ಗಪ್ಪ ತಿನ್ನೋಣ ಅಂತ ಹೇಳಿದಾಗ, ಅಲ್ಲ ನೀನ್ ಅವತ್ತು ತಿಂದಿದ್ನ ನೋಡೇನೆ ನಾನು ಯಾವತ್ತೂ ತಿನ್ಬಾರ್ದು ಅಂತ ಅನ್ಕೊಂಡಿದ್ದೆ, ಟ್ರೀಟ್ ಅಂತ ಅಂದಮೇಲೆ ನಿನಗೇನು ಇಷ್ಟ ಅದನ್ನ ತಗೊಂಡು ನನಗೂ ಕೊಡ್ಸೋದಲ್ಲ, ನನಗೇನು ಇಷ್ಟನೋ ಅದನ್ನ ಕೊಡಿಸ್ಬೇಕು ಅಂತ ವಲ್ಲಭ ಹೇಳಿದಾಗ, ಹೌದಲ್ವಾ, ಸರಿ ಆಯ್ತು, ನಿನ್ಗೇನು ಬೇಕೋ ಹೇಳು ಅದನ್ನ ಕೊಡಿಸ್ತೀನಿ, ಹಾಗೇನೆ ನಾನು ಗೋಲ್ಗಪ್ಪನೂ ತಿಂತೀನಿ ಅಂತ ಅಮ್ಮು ಹೇಳಿದ ತಕ್ಷಣನೇ, ಅದೆಲ್ಲ ಏನು ಬೇಡ, ಈಗಾಗಲೇ ಅಪ್ಪನಿಗೆ ದುಡ್ಡು ಕೊಟ್ಟು ಈಗ ನನ್ನ ಹತ್ರನೇ ದುಡ್ಡಿಲ್ಲ, ನಿನ್ನ ಹತ್ರ ಆಗಲಿ ನನ್ನ ಹತ್ರ ಆಗಲಿ ಜಾಸ್ತಿ ದುಡ್ಡು ಇಲ್ಲ, ಸುಮ್ಮನೆ ಹಾಕಿದಕ್ಕೆಲ್ಲ ಖರ್ಚು ಮಾಡೋದು, ಅಷ್ಟಕ್ಕೂ ನೀನು ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳ್ತೀಯಾ, ಅದಾದ್ಮೇಲೆ ನಾನೇ ದುಡ್ಡು ಕೊಡ್ಬೇಕಾಗತ್ತೆ, ಅದೆಲ್ಲ ಏನು ಬೇಡ, ಬಾ ಹೋಗೋಣ ಅಂತ ವಲ್ಲಭ ಹೇಳಿದಾಗ, ಇನ್ನೊಂದ್ಸಲಿ ಯೋಚನೆ ಮಾಡು ಅಂತ ಅಮ್ಮು ಹೇಳಿದಾಗ, ಬೇಡ ಅಂತ ಹೇಳಿದ್ನಲ್ಲ, ಬಾ ಹೋಗೋಣ ಅಂತ ವಲ್ಲಭ ಕರ್ಕೊಂಡು ಹೋಗ್ತಾರೆ ಅಮ್ಮುನ ಮನೆಗೆ. ಮಾಧವ, ಕೇಶವ ಮತ್ತೆ ಸುಂದ್ರ ಎಲ್ಲರೂ ಮಾತಾಡ್ತಿರ್ತಾರೆ. ಆಗ ನಿಜವಾಗ್ಲೂ ಪುಣ್ಯ ಮಾಡಿದ್ಯಾ ಅಣ್ಣ, ಅಲ್ಲ ನನಗೂ ಕೂಡ ಒಂದ್ಸಲಿ ಅಂಗಡಿಗೆ ಊಟ ಬಂದಿತ್ತು, ಅದಾದ್ಮೇಲೆ ಊಟನೇ ತಗೊಂಡ್ ಬರ್ಲಿಲ್ಲ ನೋಡು, ಆದ್ರೆ ಪ್ರಿಯಾ ಅದಕ್ಕೆ ನಿನ್ಗೋಸ್ಕರ ಊಟ ಎಲ್ಲ ತಗೊಂಡ್ ಬರ್ತಿದ್ದಾರೆ ದಿನ ಅಂತ ಕೇಶವ ಹೇಳಿದ ತಕ್ಷಣ, ರೀ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಬನ್ನಿ ಇಲ್ಲಿ ಅಂತ ಮೀನಾ ಅದನ್ನ ಕೇಳಿಸ್ಕೊಂಡು ಕರೀತಾರೆ. ಆಗ ಒಂದ್ 5 ನಿಮಿಷ ಅಣ್ಣನ ಹತ್ರ ಮಾತಾಡ್ತಿದ್ದೀನಿ ಅಂತ ಕೇಶವ ಹೇಳ್ತಾರೆ. ಕೇಶವ ಅವರೇ, ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಬನ್ನಿ ಇಲ್ಲಿ ಅಂತ ಹೇಳಿದಾಗ, ಇನ್ನೂ ಒಂದು 5 ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಅಂತ ಆಗ ಕೇಶವ ಹೇಳ್ತಾರೆ. ಕೇಶವ ನಿನ್ನೆ ಕರೀತಾ ಇರೋದು, ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ, ಇನ್ನೊಂದು 5 ನಿಮಿಷ ಇದ್ರೆ ನನಗೆ ಅವಮಾನ ಆಗುತ್ತೆ, ಏನು ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಕೇಶವ ಹೋಗ್ತಾರೆ. ಏನಾಯ್ತು ಅಂತ ಮೀನಾ ಹತ್ರ ಕೇಳಿದಾಗ, ಈಗ್ಲಾದ್ರೂ ಮಾವ ಬರ್ತಾರೆ, ಈಗ್ಲಾದ್ರೂ ನಾವು ಬೆಂಗಳೂರಿಗೆ ಹೋಗೋ ವಿಷಯ, ಹಾಗೇನೆ ನೀನು ಬರ್ತಿದ್ಯಾ ಅಂತ ಹೇಳು ಅಂತ ಹೇಳಿದಾಗ, ನಾನು ಈಗಲೇ ಮಾತಾಡ್ತೀನಿ, ಅಪ್ಪ ಬಂದು ಮಾತಾಡ್ಲಿ ಅಂತ ಕೇಶವ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನಂದ ಬಂದು, ಮೀನಾ ನೀನೇನೋ ಹೇಳ್ತಿದ್ದೆ ಟ್ರೈನಿಂಗ್ ಅಂತ, ನಿನ್ ಜೊತೆ ಯಾರು ಬರ್ತಿದ್ದಾರೆ ಅಂತ ಹೇಳಿದ ತಕ್ಷಣನೇ, ನೀನು ಒಬ್ಬರೇ ಹೋಗೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ, ಒಂದ್ ಕೆಲಸ ಮಾಡು, ರಕ್ಷಣ ಜೊತೆ ಕಳ್ಸೋಣ ಅಂದ್ರೆ ಪೆಟ್ಟಾಗಿದೆ, ಏನ್ ಮಾಡೋದು ಅಂತ ನಂದ ಯೋಚನೆ ಮಾಡ್ಬೇಕಾದ್ರೆ, ಪರವಾಗಿಲ್ಲ ನಾನು ಹೋಗ್ತೀನಿ ಅಪ್ಪ, ನನಗೆ ಯಾವ ಕೆಲಸನೂ ಇಲ್ಲ ಅಂತ ರಕ್ಷಾ ಹೇಳ್ತಾರೆ. ನೀನು ಕಲೆಕ್ಟರ್ ಆಗ್ಬೇಕು, ಸುಮ್ನೆ ಇಲ್ಲೆಲ್ಲ ಹೋಗೋದ್ ಬೇಡ, ನೀನು ಆರಾಮಾಗಿ ಮನೇಲೇ ಇರು ಅಂತ ಆಗ ನಂದ ಹೇಳ್ತಾರೆ. ಆಗ ಗಿರ್ಜಾ ಹೋಗಿದ್ ಬರ್ಲಿ ಅಂತ ಹೇಳಿದಾಗ, ಗಿರ್ಜಾ ನೀನೇ ಹೋಗಿದ್ ಬಾ ಅಂತ ಹೇಳ್ತಾರೆ. ಆಗ ತುಂಬಾ ಬೇಜಾರಾಗುತ್ತೆ ಮೀನಾಗೆ, ಅತ್ತೆ ಅಕಸ್ಮಾತ್ ಏನಾದ್ರು ನೀವು ನನ್ನ ಜೊತೆಗೆ ಬಂದ್ಬಿಟ್ರೆ ಆಮೇಲೆ ತುಂಬಾ ದಿನ ಆಗುತ್ತೆ, ಆಗ ನಿಮ್ ಸೊಸೆ ಪ್ರಿಯಾ ಅವರು ಈ ಮನೆ ಅಧಿಕಾರ ಎಲ್ಲ ತಗೋಬಿಡ್ತಾರೆ, ಹಾಗೇನ್ ಮಾಡ್ತೀರಾ ಅಂತ ಮೀನಾ ಹೇಳಿದ ತಕ್ಷಣ, ಅಯ್ಯೋ ಇಲ್ಲ ಇಲ್ಲ ಅಂತ ಹೇಳಿ ನಾನು ಹೋದ್ರೆ ತುಂಬಾ ದಿನ ಆಗುತ್ತೆ, ಮನೇಲಿ ಕೆಲಸ ಇರುತ್ತೆ, ನಾನು ಹೋಗಕ್ಕಾಗಲ್ಲ, ಒಂದು ಕೆಲಸ ಮಾಡೋಣ, ಕೇಶವ ಹೋಗಿದ್ ಬರ್ಲಿ ಮೀನಾ ಜೊತೆ ಅಂತ ಹೇಳಿದಾಗ, ಹೋಗ್ಬೋದಾಗಿತ್ತು ಆದ್ರೆ ಡೆಲಿವರಿ ಕೊಡೋದಿದೆ, ಅಂಗಡಿಲಿ ತುಂಬಾ ಕೆಲಸ ಇದೆ ಅಂತ ಕೇಶವ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಆದ್ರೂ ಹೋಗಿದ್ ಬರ್ತೀನಿ ಅಂತ ಹೇಳೋ ಅಷ್ಟರಲ್ಲಿ ಕೇಶವ ಅವರು ಆಗ ನಂದ ಹೇಳ್ತಾರೆ, ಹೌದು ನಿಂಗೆ ತುಂಬಾ ಕೆಲಸ ಇರುತ್ತೆ, ನೀನು ಬೇಡ, ಏನ್ ಮಾಡೋದು ಹಾಗಾದ್ರೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಆಗ ಮೀನಾ ಕೋಪ ಮಾಡ್ಕೊಂಡು, ಪರವಾಗಿಲ್ಲ ಮಾವ ನಾನೇ ಹೋಗಿದ್ ಬರ್ತೀನಿ, ಯಾರು ಬರೋದ್ ಬೇಡ ಅಂತ ಮೀನಾ ಹೇಳ್ತಾರೆ. ಅಯ್ಯೋ ಮೀನಾ ಅವರೇ, ನೀವು ಒಬ್ಬರೇ ಹೋಗ್ತಾ ಇದ್ದೀರಾ, ಎಲ್ಲಿರ್ತೀರಾ ಅಂತ ಪ್ರಿಯಾ ಹೇಳಿದಾಗ, ಹೋಟೆಲ್ ಕೊಟ್ಟಿರ್ತಾರೆ ಅದರಲ್ಲೇ ಇರ್ತೀನಿ ಅಂದಾಗ, ಏನು ನೀವು ಒಬ್ಬರೇ ಇರ್ತೀರಾ ಅಂತ ಪ್ರಿಯಾ ಹೇಳಿದಾಗ, ಹೌದು ಅದರಲ್ಲಿ ಏನಿದೆ ಅಂತ ಮೀನಾ ಹೇಳ್ತಾರೆ. ಅಯ್ಯೋ ಆಫೀಸಿಂದಾನೇ ಅದನ್ನೆಲ್ಲ ಕೊಟ್ಟಿರ್ತಾರೆ, ಏನೂ ಸಮಸ್ಯೆ ಇಲ್ಲ ಬಿಡಿ ಪ್ರಿಯಾ ಅಕ್ಕ, ನೀವೇನು ಯೋಚನೆ ಮಾಡಬೇಡಿ ಅಂತ ಅಮ್ಮು ಹೇಳ್ತಾರೆ. ಯಾಕೆ ಪ್ರಿಯಾ ಅವರೇ, ನೀವು ಯಾವತ್ತೂ ಉಳ್ಕೊಂಡೇ ಇಲ್ವಾ ಅಂತ ಮೀನಾ ಹೇಳಿದಾಗ, ಉಳ್ಕೊಂಡಿದ್ದೀನಿ ಆದ್ರೆ ಅಪ್ಪ ಅಮ್ಮ ಎಲ್ಲರ ಜೊತೆನೂ ಹೋಗಿದ್ದೆ ಅಷ್ಟೇ ಅಂತ ಪ್ರಿಯಾ ಹೇಳ್ತಾರೆ. ಆಗ ಹೌದು ನನಗೂ ಯಾಕೋ ನೀನು ಒಬ್ಬರನ್ನೇ ಕಳ್ಸೋಕ್ಕೆ ನನಗೆ ಯಾಕೋ ಒಪ್ತಾ ಇಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ನಂದ ಅವರು. ಮಾವ ಮೀನಾ ಅವ್ರ ಜೊತೆ ನಾವು ಹೋಗಿದ್ ಬರ್ತೀವಿ, ಹೇಗೋ ಅವ್ರು ಟ್ರೈನಿಂಗ್ ಹೋದಾಗ ನಾನು ಮತ್ತೆ ಮಾಧವ ಅವರು ನಾವು ಬೆಂಗಳೂರನ್ನ ನೋಡ್ಕೊಂಡು ಬರ್ತೀವಿ, ಯಾಕಂದ್ರೆ ತುಂಬಾ ದಿನ ಆಗಿತ್ತು ಅಲ್ಲಿಗೆ ಹೋಗಿ, ಅದಕ್ಕೆ ನಾವು ಹೋಗ್ತೀವಿ ಅಂತ ಪ್ರಿಯಾ ಹೇಳಿದ ತಕ್ಷಣ, ಸರಿ ಆಯ್ತು ಮೀನಾ, ಪ್ರಿಯಾ ಮತ್ತೆ ಮಾಧವ ನಿನ್ ಜೊತೆ ಬರ್ತಾರೆ ಅಂತ ನಂದ ಹೇಳಿದ ತಕ್ಷಣ ಮೀನಾಗೆ ತುಂಬಾ ಕೋಪ ಬರುತ್ತೆ. ಆಗ ಎಲ್ಲರೂ ಹೋಗಿದ ತಕ್ಷಣ, ಮೀನಾ ನನ್ಗೆ ಅರ್ಥ ಆಗುತ್ತೆ, ನೀನೇನು ಯೋಚನೆ ಮಾಡಬೇಡ, ನಿಮ್ಮ ಮಾವನ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ, ಹಾಗೆ ಕೇಶವ ನಿನ್ ಜೊತೆ ಬರೋ ಥರ ನಾನು ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ನನಗೂ ಅರ್ಥ ಆಗುತ್ತೆ, ಬೇಜಾರು ಮಾಡ್ಕೋಬೇಡ ಅಂತ ಆಗ ಗಿರ್ಜಾ ಹೇಳಿ ಹೋಗ್ತಾರೆ. ಮೀನಾ ಬೇಜಾರು ಮಾಡ್ಕೊಂಡಿದ್ಯಾ ಅಂದಾಗ, ಮಾವ ಬಂದಿದ ತಕ್ಷಣ ಎಲ್ಲ ಮಾತಾಡ್ತೀನಿ ಅಂದೆ, ಆದ್ರೆ ನೀನ್ ನೋಡಿದ್ರೆ ಸಿಕ್ಕಿರೋ ಅವಕಾಶನೂ ಕಳ್ಕೊಂಡಲ್ಲ, ಯಾಕೆ ಈ ಥರ ಎಲ್ಲ ಮಾತಾಡಕ್ಕೆ ಹೋಗಿ ಸಿಕ್ಕಿರೋ ಅವಕಾಶನೂ ಕಳ್ಕೊತೀಯಾ ಅಂತ ಕೋಪ ಮಾಡ್ಕೊಂಡು, ಅಲ್ಲ ಆ ಪ್ರಿಯಾ ಅವರು ನನ್ನ ಜೊತೆ ಬಂದ್ರೆ ನಾನಂತೂ ಕರ್ಕೊಂಡು ಹೋಗೋದಿಲ್ಲ, ಅಲ್ಲ ನಾನು ಹೋಗ್ತಾ ಇರೋದು ಹೇಗೋ ಮಾಡಿ ನಾನು ನೀನು ಹೋಗೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಅಷ್ಟರಲ್ಲಿ ನೋಡಿದ್ರೆ ಅವ್ರು ಯಾಕೆ ಮಧ್ಯ ಬರಬೇಕಾಗಿತ್ತು, ಬೇಡದೇ ಇರೋಂಥ ವಿಷಯಕ್ಕೆಲ್ಲ ಮಧ್ಯ ಬರ್ತಿದ್ದಾರೆ ಅವರು ಅಂತ ಕೋಪ ಮಾಡ್ಕೊಂಡು ಮೀನಾ ಹೇಳ್ತಾರೆ. ಮದುವೆ ಮನೆಯಲ್ಲಿ ಪ್ರಿಯಾ ಅವ್ರ ತಾಯಿ ವೀಣಾ ಅವರು ಹೇಳ್ತಾ ಇದ್ರು, ಪ್ರಿಯಾಗೆ ಎಲ್ಲಿ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಇದ್ರು, ಇದೇ ಅನ್ಸುತ್ತೆ ಎಲ್ಲಿ ಮಾತಾಡಬಾರ್ದು ಅಲ್ಲೇ ಮಾತಾಡ್ತಾರೆ ಬೇಕು ಅಂತ ಕೋಪ ಮಾಡ್ಕೊಂಡು ಮೀನಾ ಹೇಳ್ತಾರೆ. ಮೊದಲು ಹೋಗಿ ಕೇಶವ ಅವ್ರ ಹತ್ರ ಮಾತಾಡು, ನಮ್ಮ ಮನೆಯವ್ರ ವಿಷಯಕ್ಕೆ, ಹಾಗೇನೆ ನಿಮ್ಗೆ ಬೇಡದೇ ಇರೋ ವಿಷಯಕ್ಕೆ ನೀವು ಬರಬೇಡಿ, ಹಾಗೇನೆ ಮೀನಾ ವಿಷಯಕ್ಕೂ ಬರಬೇಡಿ ಅಂತ ನೀನೇ ಹೋಗಿ ಮಾತಾಡು ಅಂತ ಮೀನಾ ಹೇಳಿದ ತಕ್ಷಣ, ಮಾತಾಡ್ಬೋದಾಗಿತ್ತು ಆದ್ರೆ ಅದಕ್ಕೆ ಅಂದ್ರೆ ತಾಯಿ ಸಮಾನ,
ಅವ್ರ ಹತ್ರ ಹೋಗಿ ಈಗಷ್ಟೇ ಬಂದಿದ್ದಾರೆ, ಹೇಗೆ ಮಾತಾಡೋಕ್ಕಾಗತ್ತೆ ನೋಡು, ಈಗ ನಾನೇ ಪ್ರಿಯಾ ಅದಕ್ಕೆ ಅನ್ಕೋ, ಏನೇನೆಲ್ಲ ಬೈಬೇಕೋ ಎಲ್ಲದನ್ನು ಬೈದು ಬಿಡು, ಕೋಪ ಎಲ್ಲ ಕಮ್ಮಿ ಆಗುತ್ತೆ ಅಂತ ಕೇಶವ ಹೇಳಿದ ತಕ್ಷಣ ಹೇಗೆ ತಾನೇ ನಿನಗೆ ಬೈಯೋಕ್ಕಾಗತ್ತೆ, ಯಾಕಂದರೆ ಎಷ್ಟೋ ಜನ ತನಗಿಂತ ಹೆಚ್ಚಾಗಿ ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳ್ಳಲ್ಲ. ಆದರೆ ನೀನು ನೋಡಿದ್ರೆ ನನಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತೀಯಾ, ಹಾಗೆ ಟ್ರೈನಿಂಗ್ ಹೋಗ್ತೀನಿ ಅಂದಿದ ತಕ್ಷಣ ಒಪ್ಕೊಂಡೆ, ನನಗೆ ಸಹಾಯ ಮಾಡಿದೆ, ಹಾಗೆಯೇ ಎಲ್ಲದರಲ್ಲೂ ನಾನು ಕೋಪ ಮಾಡ್ಕೊಂಡಾಗ ನನಗೆ ಸಮಾಧಾನ ಮಾಡ್ತೀಯಾ, ನನ್ನ ಪರವಾಗಿ ನಿಂತ್ಕೋತೀಯಾ, ಹಾಗೆ ಮನೆಯಲ್ಲಿ ಎಲ್ಲರೂ ಇದ್ರೂ ಕೂಡ ಹೆಂಡತಿಗೆ ಎಷ್ಟು ಸಮಯ ಕೊಡಬೇಕು, ಯಾವ ಸ್ಥಾನ ಕೊಡಬೇಕು ಅಂತ ನೀನು ಕೊಟ್ಟಿದ್ಯಾ, ಅಂಥದ್ರಲ್ಲಿ ನಿನಗೆ ಹೇಗೆ ಬೈಯೋಕ್ಕಾಗತ್ತೆ ಅಂತ ಮೀನಾ ಹೇಳಿದ ತಕ್ಷಣ ಕೇಶವಗೆ ತುಂಬಾ ಖುಷಿ ಆಗುತ್ತೆ. ಮೀನಾ ಜೊತೆ ಟ್ರೈನಿಂಗ್ಗೆ ಹೋಗ್ತೀನಿ ಅಂತ ಪ್ರಿಯಾ ಹೇಳ್ತಾರೆ. ಮೀನಾಗೆ ಕೋಪ ಬರುತ್ತೆ. ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.